ಹಾಯ್, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆನ ಕೇಳಿ. ನೋಡಿದ್ರಾ ರೀ, ನಿಮ್ಮ ಅತ್ತೆ ಹೇಗೆಲ್ಲ ಮಾತಾಡಿದ್ರು ಅಂತ. ಕನಿಷ್ಠ ಪಕ್ಷ ತಮ್ಮ ಸೋದರ ಅಳಿಯ ಎನ್ನುವ ಒಂದು ಪ್ರೀತಿ ಇಲ್ಲದೆ ಅಷ್ಟೊಂದು ನಿಷ್ಠುರವಾಗಿ ಮಾತಾಡಿದ್ರು. ನಾನು ಅವ್ರ ಸ್ವಂತ ಮಗಳು ಎನ್ನುವುದನ್ನು ಮರೆತು ಬಿಟ್ಟಿದ್ದಾರೆ. ಅವರಿಗೆ ಅವರ ಮೊಮ್ಮಗಳೇ ಎಲ್ಲ. ಅವಳನ್ನು ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ. ನಾನು ಮಾತ್ರ ಸುಮ್ಮನಿರುವುದಿಲ್ಲ. ನನಗಾದ ಅನ್ಯಾಯಕ್ಕೆ ಅವಳ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇನೆ. ಅಲ್ಲಿಯವರೆಗೂ ನನ್ನ ಜೀವಕ್ಕೆ ಸಮಾಧಾನವೇ ಇಲ್ಲ ಎಂದು ತೋಟದ ಹತ್ತಿರವಿದ್ದ ಖಾಲಿ ಜಾಗದಲ್ಲಿ ಒಂದು ಕಡೆ ವಿನಯರವರು ತಮ್ಮ ಗಂಡನ ಸಮಾಧಿಯ ಹತ್ತಿರ ಕುಳಿತು ಗೋಳಾಡುತ್ತಾ ಇದ್ದರು. ಒಂದೇ ಸಮನೆ ಅಳುತ್ತಾ ಇದ್ದವರಿಗೆ ಗೊತ್ತಿಲ್ಲ, ತಮ್ಮ ಗಂಡ ತೀರಿ ಹೋದದ್ದು ವಸುವಿನಿಂದ ಅಲ್ಲ, ತನ್ನಿಂದಲೇ ಎಂದು. ಮಯೂರಪುರದಲ್ಲಿ ಇದ್ದ ಪುಟ್ಟ ಮನೆಯ ಎದುರು ಕುಳಿತು ಯಾವುದೋ ಲೆಕ್ಕಾಚಾರ ಹಾಕುತ್ತಾ ಕುಳಿತಿದ್ದ ವ್ಯಕ್ತಿ ನೋಡುಗರ ಕಣ್ಣಿಗೆ ಭಿಕ್ಷುಕ ಆಗಿದ್ದರೆ, ಅವರನ್ನೇ ಅರಸಿ ಬಂದ ಆತ್ಮದ ಪಾಲಿಗೆ ತಮಗೆ ದಾರಿ ತೋರಿಸಲು ಇರುವ ಗುರುಗಳು. ಗುರುಗಳೇ, ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ಹೋದದ್ದಕ್ಕೆ ನನಗೆ ಕಾರ್ತಾಂಡನನ್ನು ಬಂಧಿಸಿಕೊಂಡು ಬರಲು ಸಹಾಯವಾಯಿತು. ಒಂದು ಕ್ಷಣ ತಡವಾಗಿದ್ದರೂ ಅನಾಹುತವೊಂದು ಜರುಗಿಬಿಡುತ್ತಾ ಇತ್ತು. ಹಾಗೆ ಇನ್ನೊಂದು ವಿಷಯ ಗುರುಗಳೇ, ಆ ಕೋಣೆಗೆ ಹೋಗಿದ್ದು ನಮ್ಮದೇ ಹೆಸರುಗಳನ್ನು ನಾಮಧೇಯವಾಗಿಸಿಕೊಂಡಿರುವ ವಸುಂಧರಾ ಮತ್ತು ವಿದ್ವತ್ ಅಲ್ಲ, ವರ್ಧನ್ ಮತ್ತು ವರ್ಷಿಣಿ. ಒಂದು ವೇಳೆ ಅವರೇ ಹೋಗಿದ್ದರೆ ಈ ಅಯೋಗ್ಯನ ಕೊನೆಯ ದಿನದಲ್ಲಿಯೇ ಆಗಿಬಿಡುತ್ತಾ ಇತ್ತು. ತಪ್ಪು ವಿದ್ವತ್, ನೀನು ತಿಳಿದಿರುವುದೇ ತಪ್ಪು. ಒಂದು ವೇಳೆ ವಿದ್ವತ್ ಮತ್ತು ವಸುಂಧರಾ ಏನಾದರೂ ಅದನ್ನು ಮುಟ್ಟಿದರೆ ಅವರ ಮೇಲೆ ವಾಮಾಚಾರದ ಪ್ರಯೋಗವಾಗುತ್ತಾ ಇತ್ತು. ಈಗ ಆ ಕೋಣೆಗೆ ಹೋಗಿದ್ದ ಆ ಹುಡುಗರ ಮೇಲೂ ಸ್ವಲ್ಪ ಪ್ರಮಾಣದಲ್ಲಿ ಅದು ಪ್ರಭಾವ ಬೀರಿದೆ. ಅವರು ಸರಿಯಾಗಿ ಇರಬೇಕು ಎಂದರೆ ಆದಷ್ಟು ಬೇಗ ಅವರನ್ನು ಈ ಊರಿನಿಂದ ದೂರಕ್ಕೆ ಕಳಿಸಬೇಕು. ಕಳಿಸುವುದಕ್ಕೆ ಮುಂಚೆ ದುರ್ಗೆಯ ಸನ್ನಿಧಾನದಲ್ಲಿ ಅವರಿಂದ ಒಂದು ಪೂಜೆ ನಡೆಯಬೇಕಿದೆ. ಅದನ್ನು ನೀನೇ ಹೇಗಾದರೂ ಮಾಡಿ ನಡೆಯುವಂತೆ ನೋಡಿಕೊ ಎಂದವರು ಆತ್ಮ ಕೊಟ್ಟ ಸೀಸವನ್ನು ಹಿಡಿದು ಮಂತ್ರಾಕ್ಷ, ನೀನು ಇಲ್ಲಿ ಇಲ್ಲ ಎಂದಾಗಲೇ ಇಂತಹ ಒಂದು ಕೆಲಸ ಮಾಡಿ ಹೋಗುತ್ತಿರುವೆಯಾ ಎಂದುಕೊಂಡೆ. ನನ್ನ ಊಹೆ ಸರಿಯಾಗಿದೆ ನೋಡು. ಈಗ ನೀನು ಕಳಿಸಿದ್ದ ಬಾಣಕ್ಕೆ ಇಂತಹ ಗತಿ ತರುವೆ ಎಂದರೆ ಇನ್ನು ಮುಂದೆ ನೀನು ಎಂದಿಗೂ ಈ ಕಾರ್ತಾಂಡನನ್ನು ಪ್ರಯೋಗಕ್ಕೆ ಬಳಸಲೇಬಾರದು ಅಂತ ಹೇಳಿ ಆ ಸೀಸೆಗೆ 21 ರೀತಿಯ ಮಂತ್ರಿಸಿದ ದಾರಗಳನ್ನು ಸುತ್ತಿ ನಿಂಬೆಯ ಹಣ್ಣಿಂದ ಅದಕ್ಕೆ ಬಂಧನ ಮಾಡಿ ದುರ್ಗೆಯ ಹಣೆಯಲ್ಲಿದ್ದ ಕುಂಕುಮ ಕೆನ್ನೆಗೆ ಹಚ್ಚಿದ ಅರಿಶಿನವನ್ನು ತೆಗೆದುಕೊಂಡು ಆ ಸೀಸೆಗೆ ಸುತ್ತಲೂ ಹಚ್ಚಿ ಯಾವುದೇ ಕಾರಣಕ್ಕೂ ಅದನ್ನು ಬಿಡಿಸಲು ಆಗದಂತಹ ದಿಗ್ಬಂಧನ ಮಾಡಿ ಅದನ್ನು ತೆಗೆದುಕೊಂಡು ಹೊರಟವನು ಹೋಗಿ ನಿಂತದ್ದು ರಾಜಸ್ಥಾನದ ಮರಳು ಭೂಮಿಯಲ್ಲಿ. ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸು ಮಾಡುತ್ತಾ ಇದ್ದ ಅಘೋರಿಗಳ ಎದುರು. ಏನು ವಿಕ್ರಮ, ನಿಮ್ಮನ್ನು ಅರಸಿ ಬಂದಿರುವೆ. ನಿಮ್ಮಿಂದ ಏನಾದರೂ ಸಹಾಯದ ಅವಶ್ಯಕತೆ ಇದೆಯೇ? ಎಲ್ಲವೂ ಗೊತ್ತಿದ್ದು ಏನೂ ಗೊತ್ತಿಲ್ಲದವರ ಹಾಗೆ ನಟಿಸಲು ಅಘೋರಿಗಳಿಗೂ ಬರುವುದೇ. ತೆಗೆದುಕೋ ಇದನ್ನು. ಏನಿದು? ಕಾರ್ತಾಂಡನನ್ನು ದಿಗ್ಬಂಧನ ಮಾಡಿ ತಂದಿರುವೆ. ಇವನಿಗೆ ಮುಕ್ತಿಯ ದಾರಿ ತೋರಿಸು. ಇವನಿಗೆ ಕಾಶಿಯಲ್ಲಿ ಮುಕ್ತಿ ದೊರೆತರೆ ಇವನನ್ನು ಅಸ್ತ್ರವಾಗಿಸಿಕೊಂಡು ಏನನ್ನೋ ಸಾಧಿಸಲು ಹೊರಟವನ ರೆಕ್ಕೆ ಕತ್ತರಿಸಿದ ಹಾಗೆ ಆಗುತ್ತದೆ. ಅದು ಸೀಸೆಯನ್ನು ಅಘೋರಿಯ ಕೈಗೆ ವರ್ಗಾಯಿಸಿದ್ದರು. ಆತ್ಮದ ಗುರುಗಳಾಗಿದ್ದ ವಿಕ್ರಮ್ ಇಬ್ಬರು ಜೀವಕ್ಕೆ ಜೀವ ಕೊಡುವ ಸ್ನೇಹಿತರು. ಒಂದೇ ಗುರಿ, ಒಂದೇ ಉದ್ದೇಶ. ಆದರೆ ಆರಿಸಿಕೊಂಡ ದಾರಿ ಮಾತ್ರ ಬೇರೆ ಬೇರೆ. ಮಹಡಿಯ ಮೇಲೆ ಹೋದ ವಸು ಮತ್ತು ವಿದ್ವತ್ ಹೋಗಿ ನಿಂತದ್ದು ಅತಿ ದೊಡ್ಡದಾದ ಬಾಗಿಲನ್ನು ಹೊಂದಿದ್ದ ಕೋಣೆಯ ಎದುರು. ಅದನ್ನು ನೋಡುತ್ತಲೇ ವಸುವಿಗೆ ತನ್ನ ಕನಸಿನಲ್ಲಿ ಬರುತ್ತಾ ಇದ್ದ ದ್ವಾರ ಇದೇ ಬಾಗಿಲು ಎಂದು ನೆನಪಾಗಿತ್ತು. ತೆರೆಯಲು ಒಮ್ಮೆ ಮೆಲ್ಲನೆ ಹಿಂದಕ್ಕೆ ತಳ್ಳಿದಳು. ಅದು 1 ಇಂಚು ಕೂಡ ಸರಿದಾಡಲಿಲ್ಲ. ಅವಳು ಮಾಡಿದ್ದಕ್ಕೆ ಜೋರಾಗಿ ನಕ್ಕು ಬಿಟ್ಟಿದ್ದ ವಿದ್ವತ್
ಒಮ್ಮೆ ಒಮ್ಮೆ ಅವನ ಕಡೆಗೆ ದೊಡ್ಡ ಕಣ್ಣು ಬಿಟ್ಟು ನೋಡಲು. ಮತ್ತಿನ್ನೇನು ವಸು, ಇಷ್ಟು ದೊಡ್ಡದಿದೆ ಬಾಗಿಲು, ಅದನ್ನು ಹೀಗೆ ಮೆಲ್ಲನೆ ತಳ್ಳಲು ಅದು ತೆರೆಯುತ್ತಾ, ಹೋಗು ಇನ್ನೊಮ್ಮೆ ಊಟ ಮಾಡಿ ಬಾ. ಓಹೋ, ನನ್ನನ್ನೇ ರೇಗಿಸ್ತೀರಾ? ತಾವೇನು ಬಹಳ ದಪ್ಪ ಇದ್ದೀರಾ? ನಾನು ಒಬ್ಬಳೇ ತೆಗೆಯಲು ಅದು ತೆರೆಯದು. ಆದರೆ ಇಬ್ಬರು ಕಡ್ಡಿ ಪೈಲ್ವಾನರು ಸೇರಿ ತೆಗೆದರೆ ಬಾರದೆ ಇರಲಿ ಹೇಗೆ ಸಾಧ್ಯ ಅಲ್ವಾ? ಇವಾಗ ನೋಡಿ ಮ್ಯಾಜಿಕ್ ಎಂದು ಅವನ ಕೈಯನ್ನು ಸಹ ಬಾಗಿಲನ್ನು ತಳ್ಳಲು ಹಾಕುವಂತೆ ಹೇಳಲು ಇಬ್ಬರೂ ಸೇರಿ ಬಾಗಿಲನ್ನು ತಳ್ಳಿದರು. ಅದು ಕಿರ್ ಕಿರ್ ಎನ್ನುತ್ತಾ ತೆಗೆದುಕೊಂಡಿತ್ತು. ಒಳಗೆ ಹೆಜ್ಜೆ ಇಡಲು ಒಂದು ಸ್ವರ್ಗವೇ ಅಲ್ಲಿ ಇರುವ ಹಾಗೆ ಭಾಸವಾಗಿತ್ತು. ಇಬ್ಬರಿಗೂ ವಿಶಾಲವಾದ ಕೋಣೆ, ನವಿಲಿಂದ ಅಲಂಕಾರಗೊಂಡಿರುವ ಗೋಡೆಗಳು, ಅಲ್ಲಲ್ಲಿ ನೋಡಲು ಸಿಗುವ ಪಾತರಗಿತ್ತಿಗಳ ಚಿತ್ತಾರ, ಒಂದು ಕಡೆ ಇದ್ದ ಸಂಗೀತದ ವಾದ್ಯಗಳು, ಮತ್ತೊಂದು ಜಾಗವನ್ನು ಅಲಂಕರಿಸಿದ್ದ ನೃತ್ಯದ ಗೆಜ್ಜೆ ಹಾಗೂ ಬಟ್ಟೆಗಳು, ಮಧ್ಯದಲ್ಲಿ ಇದ್ದ ನವಿಲಿನ ರೂಪುರೇಷ್ಮೆಯನ್ನು ಹೊಂದಿದ್ದ ಮಂಚ, ಅದರ ಸುತ್ತಲೂ ಹರಡಿಕೊಂಡಿದ್ದ ಹೂವಿನ ಪಕಳೆಗಳ ರಚನೆ, ಅದರ ಪಕ್ಕದಲ್ಲಿ ಇದ್ದ ಬೆಡ್ಲೆಟ್ ಶೋಗಿಡಗಳು. ಉಫ್, ಒಟ್ಟಾರೆ ಅದೊಂದು ಸ್ವರ್ಗವೇ ಧರೆಗಿಳಿದು ಬಂದ ಹಾಗೆ ಇತ್ತು. ಇದೇನು ಬೆಡ್ರೂಮಾ ಅಥವಾ ಬೇರೆ ಏನಾದ್ರೂನಾ? ಯಾವ ಇಂಟೀರಿಯರ್ ಡಿಸೈನ್ ಕೂಡ ಬೇಡ ಇದಕ್ಕೆ, ಅಷ್ಟು ಸುಂದರವಾಗಿ ಇದೆ. ಇದರ ಮುಂದೆ ನಾವು ಮಾಡಿರುವ ಡಿಸೈನ್ ಕೂಡ ಫ್ಲಾಪ್. ಅಲ್ಲ, ಈ ವ್ಯಕ್ತಿಗೆ ಬುದ್ಧಿ ಏನಾದ್ರೂ ಇದೆಯಾ? ಅಲ್ವಾ, ಕತ್ತೆ ಮೇಯಿಸೋಕೆ ಹೋಗಿದ್ಯಾ ಕೇಳಬೇಕಿತ್ತು ಎಂದವಳ ಮಾತು ವಿದ್ವತ್ತೆ ಕೂಡ ಸರಿ ಅನಿಸಿತ್ತು. ನನಗೂ ಹಾಗೆ ಅನಿಸುತ್ತಾ ಇದೆ ವಸು. ಮತ್ತೆ ಇನ್ನೊಂದು ವಿಷಯ ಗಮನಿಸಿದ್ಯಾ? ಇದೊಂದು ಜಾಗ ಮಾತ್ರ ಹೀಗೆ ಇರೋದು. ಇನ್ನು ಉಳಿದ ಅರಮನೆಯೆಲ್ಲ ಬೆಂಕಿಗೆ ಆಹುತಿಯಾಗಿ ಅರ್ಧಂಬರ್ಧ ಸುಟ್ಟು ಹೋಗಿದೆ ಎನ್ನಲು ಇಷ್ಟೊತ್ತು ಮಸ್ತಿಷ್ಕದಿಂದ ಮೆರೆಯಾಗಿದ್ದ ಕನಸು ದಿಢೀರನೆ ನೆನಪಿಗೆ ಬಂದಿತ್ತು. ಹೌದಲ್ವಾ, ನನ್ನ ಕನಸಿನಲ್ಲೂ ಇಡೀ ಅರಮನೆಗೆ ಬೆಂಕಿ ಬಿದ್ದಿತ್ತು. ಎಲ್ಲ ಕಡೆಯೂ ಚಾಚಿದ್ದ ಜ್ವಾಲೆಗೆ ಅಲ್ಲಿಂದ ಕೆಲವು ಮಂತ್ರವಾದಿಗಳು ಕೂಡ ಜೀವ ಕಳೆದುಕೊಂಡಿದ್ದರು. ಹಾಗಾದ್ರೆ ಇಲ್ಲೊಂದು ಉಯ್ಯಾಲೆ ಇರಬೇಕಿತ್ತಲ್ಲ, ಅದೆಲ್ಲಿ ಇದೆ ಎಂದು ಆ ಕೋಣೆ ಪೂರ್ತಿ ಹುಡುಕಲು ಓಡಾಡಿದಳು ವಸುಂಧರ. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.